ಜನತೆಗೆ ಶ್ರೀ ಭಕ್ತ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವಸ ಯಾವ 538ನೇ ಕನಕ ಜಯಂತಿಯ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತಿನ ದಿವಸ ವಿಜಯಪುರ ಜಿಲ್ಲೆಯಲ್ಲಿ ಅತಿ ವಿಜೃಂಭಣೆಯಿಂದ ಯಾವ ನಮ್ಮ ವಿಜಯಪುರ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಮತ್ತು ನಗರ ಘಟಕದ ಸಂಘದ ವತಿಯಿಂದ ನಮ್ಮ ರಾಜಣ್ಣ ಕಗ್ಗೋಡವರು ನೇತೃತ್ವದಲ್ಲಿ ಇವತ್ತಿನ ದಿವಸ ಯಾವ ನಮ್ಮ ಸಿದ್ದೇಶ್ವರ ದೇವಸ್ಥಾನದಿಂದ ಬಸವೇಶ್ವರ ಸರ್ಕಲ್ ಮೇಲೆ ಹೈದು ಅಂಬೇಡ್ಕರ್ ಸರ್ಕಲ್ ಮೇಲೆ ಹೈದು ಕನಕದಾಸ ವೃತ್ತದವರೆಗೂ ಅತಿ ವಿಜೃಂಭಣೆಯಿಂದ ನೂರಾರು ಡೊಳ್ಳಿನ ವಾದ್ಯದೊಳೊಂದಿಗೆ 10 ಮಂದಿ ಪಟ್ಟದ ಪೂಜಾರಿ ಜಡತಲಿ ಪೂಜಾಗಳ ಕೂಡಿಕೊಂಡು ಸಾವಿರಾರು ಭಕ್ತರ ಒಂದು ಜನಸಂಖ್ಯೆಯಲ್ಲಿ ಅತಿ ಭವ್ಯವಾದ ಮೆರವಣಿಗೆ ಇವತ್ತಿನ ದಿವಸ ವಿಜಯಪುರ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಶ್ರೀ ಭಕ್ತ ಕನಕದಾಸರು ಸಾಮಾನ್ಯನಂತವರಲ್ಲ. ಯಾಕಪ್ಪ ಅಂತಂದ್ರೆ ಅವರು ಹೆಂಗೆ ಜೀವನ ಮಾಡಿದ್ರಪ್ಪ ಅಂತಂದ್ರೆ ಅವ್ರು ಹೇಳ್ತಾರ ಒಂದು ಮಾತ, ಕುಲ ಎಂದು ಹೊಡೆದಾಡದ್ರಿ ಕುಲದ ನೆಲೆಯನ್ನಾದ್ರೂ ಏನಾದ್ರೂ ಬಲ್ಲಿಯರ ಅಂತ ಹೇಳಿ. ಕನಕದಾಸರು ಒಂದೇ ಸಮಾಜಕ್ಕೆ ಒಂದೇ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲ. ಸಮಸ್ತ ಜಾತಿಗೂ ಕೂಡ ಅವರು ಹೇಳಿದ್ರು ಆ ಜಾತಿ ಈ ಜಾತಿ ನಾ ಹೆಚ್ಚ ನೀ ಹೆಚ್ಚ ಯಾವುದೂ ಇದ್ರೊಳಗ ಹೆಚ್ಚಿಲ್ಲ, ಮನುಷ್ಯ ಜಾತಿ ಒಂದೇ ಐತಿ, ನಾವೆಲ್ಲರೂ ಒಂದೇ, ಎಲ್ಲಾರು ಕೂಡ ನಾವು ಒಂದಾಗಿ ನಾವು ಹೋರಾಟ ಮಾಡ್ದೇವಿ ಬಾಳ್ದೇವಪ್ಪ ಅಂತಂದ್ರ ಸ್ವರ್ಗ ಇಲ್ಲೇ ಐತಿ ಅಂತಕ್ಕಂಥ ಮಾತನ್ನ ಶ್ರೀ ಭಕ್ತ ಕನಕದಾಸರು ಹೇಳಿದರು. ಯಾಕಪ್ಪ ಅಂತಂದ್ರ ಶ್ರೀಕೃಷ್ಣ ಪರಮಾತ್ಮನನ್ನ ಉಡುಪಿ ಒಳಗ ಶ್ರೀಕೃಷ್ಣ ಪರಮಾತ್ಮನನ್ನ ತಿರುಗಿಸಿ ನಿಂದ್ರಿಸ್ಯಾರಪ್ಪ ಅಂತಂದ್ರೆ ಸಾಮಾನ್ಯ ವ್ಯಕ್ತಿಗಳಲ್ಲ, ಅಂತ ಒಂದು ಪವಾಡ ಪುರುಷ ಮಹಿಮಾ ಪುರುಷರಾಗಿರ್ತಕ್ಕಂಥ ಶ್ರೀ ಭಕ್ತ ಕನಕದಾಸರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ನಾವು ಮಾಳಿಂಗರಾಯ ಮರೆಯವರು ನಾಗ್ಠಾಣ್ ಎಲ್ಲರೂ ಶರಣರು. ಇವತ್ತಿನ ದಿವಸ ಕನಕದಾಸರ 538ನೇ ಜನ್ಮ ದಿನೋತ್ಸವವಾಗಿದೆ. ಇದರ ಅಂಗವಾಗಿ ನಾವೆಲ್ಲ ಹಾಲುಮತ ಸಮಾಜದವರು ಮತ್ತು ಜಾತ್ಯತೀತವಾಗಿ ಎಲ್ಲ ಸಮಾಜದವರು ಈ ಒಂದು ಜಯಂತ್ಯುತ್ಸವದಲ್ಲಿ ಭಾಗವಹಿಸಿದ್ದೇವೆ. ಅವರು ಕನಕದಾಸರು ಬರೀ ದಾಸರ ಪದಗಳನ್ನು ಹಾಡದೆ ಆ ದಾಸರ ಪದಗಳಲ್ಲಿ ಜಾತ್ಯತೀತವಾಗಿ ಮತ್ತು ಮೂಢನಂಬಿಕೆಗಳ ವಿರುದ್ಧ ಅವರು ತಮ್ಮ ಪದಗಳಲ್ಲಿಯೇ ಜನ ಮುಟ್ಟುವಂತೆ ಅವರು ಸಾರಿದ್ದಾರೆ. ಆದ್ರಿಂದ ನಾವು ಕೂಡ ಇವತ್ತಿನ ದಿವಸ ಅವರ ಒಂದು ಮಾರ್ಗದಲ್ಲಿ ಜಾತ್ಯತೀತವಾಗಿ ಹಾಗೂ ಮೂಢನಂಬಿಕೆಗಳ ವಿರುದ್ಧ ನಾವು ಕೂಡ ಎಲ್ಲರಿಗೂ ಮನಮುಟ್ಟುವಂತೆ ಹೇಳ್ತೀವಿ. ಮತ್ತು ಈ ಒಂದು ಜನ್ಮ ದಿನೋತ್ಸವ ಅತಿ ವಿಜೃಂಭಣೆಯಿಂದ ನಡೆದಿದೆ. ಮತ್ತು ಈಗ ಹನುಮಂತರಾಯ ಕಂದಗಲ್ ರಂಗದಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಮತ್ತು ಹಾಗೂ ಎಲ್ಲರೂ ಗಣ್ಯ ವ್ಯಕ್ತಿಗಳು ಕೂಡ ಅಲ್ಲಿ ಪಾಲ್ಗೊಳ್ಳೋರಿದ್ದಾರೆ. ಅದಕ್ಕೆ ಈ ಒಂದು ಕಾರ್ಯಕ್ರಮದ ಆಗಮಿಸಿದ ಎಲ್ಲರಿಗೂ ಧನ್ಯವಾದಗಳು ಮತ್ತು ತಮಗೂ ಕೂಡ ಒಂದು ಧನ್ಯವಾದಗಳು. ಕನಕ ಜಯಂತಿಯ ಶುಭಾಶಯಗಳು. ಇವತ್ತು ಮಾಧ್ಯಮದವ್ರಿಗೆ ನೀವೆಲ್ಲ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಸ್ವೀಕರಿಸ್ತೀನಿ. ಇವತ್ತು ನೀವು ಮಾಧ್ಯಮದವರು ಇದೆಲ್ಲ ಪ್ರಚಾರಕ್ಕೆ ಕೊಡೋರು ತಾವೇ ತಂದು ಇವತ್ತು ನಿಮ್ಮಲ್ಲಿ ನಾವು ಇದು ಹೇಳ್ತೀನಿ, ಹೇಳ್ತೀನಿ. ಇವತ್ತು ಭಕ್ತ ಕನಕದಾಸರ 538ನೇ ಜಯಂತಿವಾಗಿ ಪ್ರತಿ ವರ್ಷದಂತೆ ನಾವು ಸುಮಾರು ಒಂದು 10-15 ವರ್ಷ ಐತಿ ಕಾರ್ಯಕ್ರಮ ಮಾಡಾಕತ್ತಿ. ಪ್ರತಿ ವರ್ಷ ಈ ಮೂರ್ತಿ ಇಲ್ಲಿ ಬರೀ ಬೋರ್ಡ್ ಇತ್ತು ಅಂತದ್ ಹೋಗಿ ಇವತ್ತು ಕನಕದಾಸ ಮೂರ್ತಿ ಅನಾವರಣ ಮಾಡಿ ಈಗ ಸುಮಾರು 5 ವರ್ಷದಿಂದ ಪ್ರತಿ ವರ್ಷ ಹೊಸ ತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಪ್ರತಿ ವರ್ಷದಂತೆ ಕಾರ್ಯಕ್ರಮವನ್ನು ಮಾಡ್ಕೋತ ಬಂದೆವು. ಹೆಚ್ಚಿನ ಸಂಖ್ಯೆ ಒಳಗೆ ಎಲ್ಲಾ ಸಮಾಜ ಬಾಂಧವರು ಎಲ್ಲ ಕೂಡಿಕೊಂಡು ಇದನ್ನ ಹೆಚ್ಚಿನ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಅವರಿಗೂ ಕೂಡ ನಾವು ಧನ್ಯವಾದಗಳು ಸ್ವೀಕರಣೆ ಹೇಳ್ಬೇಕಾಗ್ತದೆ. ಮತ್ತೆ ಎಲ್ಲಾನು ನಾವು ನಮ್ಮ ನಗರ ಘಟಕ ಸಂಘ ವತಿಯಿಂದ ನಾವು ಅದ್ದೂರಿ ಕಾರ್ಯಕ್ರಮ ಮಾಡ್ತೇವೆ. ಪ್ರತಿ ವರ್ಷ ನಮ್ಮ ಸಂಘದಿಂದ ನಡೀತದೆ. ಏನೇ ಕಾರ್ಯಕ್ರಮ ಇದ್ರು ಕೂಡ ನಮ್ಮ ಸಂಘ ವಿಜಯಪುರ ನಗರ ಘಟಕ ವತಿಯಿಂದ ನಾವು ಕಾರ್ಯಕ್ರಮ ಮಾಡ್ಕೋತೀವಿ. ಏನೇ ಇದ್ರು ಹೊಸ ತರ ಮಾಡ್ಕೋತ ಇಟ್ಕೊಳ್ತೀವಿ. ಎಲ್ಲಾರು ಪೂಜ್ಯರು ಎಲ್ಲಾರು ಬಂದಿರ್ತಾರ, ಅವ್ರಿಗೆ ಕೂಡ ಧನ್ಯವಾದಗಳು ಹೇಳ್ತೀನಿ. ಇವತ್ತು ನಾನು ಇಷ್ಟಕ್ಕೆ ಇದು ಹೇಳ್ತೀನಿ, ಇದು ಮಾಡಿಸ್ತೀನಿ. ನಮ್ಮ ಹೆಸರು ವಿಜಯಪುರ ನಗರ ಘಟಕ ಕುರುಬರ ಸಂಘದ ಅಧ್ಯಕ್ಷರು ರಾಜು ಕಾಕೋಡ ಅಂತ. ಧನ್ಯವಾದಗಳು. ಇವತ್ತಿನ ದಿವಸ 538ನೇ ಕನಕದಾಸರ ಜಯಂತಿಯನ್ನ ವಿಜಯಪುರ ನಗರದಲ್ಲಿ ಬಹಳ ಸಂಭ್ರಮಾಚರಣೆಯಿಂದ ಅತಿ ಭಕ್ತಿಯಿಂದ
ಎಲ್ಲ ವಿಶ್ವದ ದಾಸರು. ಯಾವುದೇ ಜಾತಿಗೆ ಹಾಲು ಮತ್ತು ಜಾತಿಗೆ ಸೀಮಿತಗೊಳಿಸಬಾರ್ದಂತ ನನ್ನ ಭಾವನೆ. ಯಾಕಂದ್ರೆ ಅವರು ಈಶ್ವರಕ್ಕೆ ತ್ಯಾಗ ಜೀವನ ಹೇಗಿರ್ಬೇಕು, ಅವರ ದಾಸರ ವಾಣಿಯಿಂದ, ಕೀರ್ತನೆಯಿಂದ, ಭಕ್ತಿಯಿಂದ ಶ್ರೀಕೃಷ್ಣನನ್ನು ಒಲಿಸಿಕೊಂಡವರು. ಅಂತ ಮಹಾತ್ಮರು ಇವತ್ತಿನ ದಿವಸ ನಮಗೆ ಅವರು ಜೀವನದಲ್ಲಿ ಹೇಗಿರ್ಬೇಕು, ಹೇಗೆ ನಡಿಬೇಕು, ಜೀವನ ಹೇಗೆ ನಡೆಸಬೇಕು ಅನ್ನುವ ಸಂದೇಶ ಸಾರಿ ಹೋದವರು. ಅಂತವರ ಇವತ್ತಿನ ದಿವಸ ಜಯಂತಿಯನ್ನು ನಾವು ಬಹಳ ವಿಜೃಂಭಣೆಯಿಂದ ಆಚರಿಸಿ ಸಿದ್ದೇಶ್ವರ ಗುಡಿನಿಂದ ಕನಕದಾಸರ ಸರ್ಕಲ್, ಈ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ಅವರಿಗೆ ಅವರದ ಒಂದು ಮೂರ್ತಿ ಏನಿದೆ, ಕನಕದಾಸರ ಮೂರ್ತಿ, ಇವತ್ತಿನ ದಿವಸ ಪೂಜೆ ಪುನಸ್ಕಾರ ಮತ್ತು ಪುಷ್ಪಗಳಿಂದ ಇದು ಮಾಡಿ ಸ್ಮರಿಸಿ ಅವರ ಪೂಜೆ ಪುನಸ್ಕಾರ ಮಾಡಿ ಅವರ ಪಾದಗಳಲ್ಲಿ ನಮಸ್ಕರಿಸಿ ಇವತ್ತಿನ ದಿವಸ ಬಹಳ ವಿಜೃಂಭಣೆಯಿಂದ ಈ ಸಂದೇಶ ಇಡೀ ವಿಶ್ವಕ್ಕೆ ಹೋಗ್ಲಿ. ಕನಕದಾಸರ ವಾಣಿ ಮತ್ತು ಅವರ ಕೀರ್ತನೆಗಳನ್ನು ಎಲ್ಲರೂ ಓದುವಂತ ಆಗ್ಲಿ. ಇವತ್ತಿನ ಸಮಾಜದಲ್ಲಿ ಅವರ ವಾಣಿ ಕೀರ್ತನೆಯಿಂದ ಜೀವನದಲ್ಲಿ ಬಹಳ ಇದೆ, ಅದನ್ನು ತಿರುಗಿ ನೋಡ್ಲಿ ಅಂತ ಎಲ್ಲ ಯುವಕರಲ್ಲಿ ನಾನು ಪ್ರಾರ್ಥಿಸಿಕೊಂಡು ಈ ಬಿಜಾಪುರ ಮಹಾಪೌರನಾದ ನಾನು MS ಕರಡಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕನಕದಾಸರ ಜಯಂತ್ಯೋತ್ಸವ ಮೊಟ್ಟ ಮೊದಲಾಗಿ ಎಲ್ಲರಿಗೂ ಕೂಡ ಸಂತ ಕನಕದಾಸರ 538ನೇ ಜನ್ಮೋತ್ಸವದ ಒಂದು ಶುಭಾಶಯ ಕೊಡ್ತೀನಿ. ದಾಸರಲ್ಲಿ ಶ್ರೇಷ್ಠರಂದ್ರೆ ಭಕ್ತ ಕನಕದಾಸರು. ತಮ್ಮ ಅನೇಕ ಕೀರ್ತನೆಗಳ ಮೂಲಕ ಸಮಾಜದಲ್ಲಿ ಏನು ಜಾತಿ ಭೇದವನ್ನ ತೊಳೆದು ಹಾಕ್ಲಿಕ್ಕ ಸಾಕಷ್ಟು ಪ್ರಯತ್ನ ಪಟ್ಟವರು ಸಂತ ಭಕ್ತ ಕನಕದಾಸರು. ಇವತ್ತಿನ ದಿವಸ ಏನು ನಾವೆಲ್ಲ ಜಾತಿ ಮತ ಪಂಥದವರು ನಾವೇನ ಬಡದಾಡ್ತೇವೋ, ಅದಕ್ಕೆ ಇವತ್ತಿನ ದಿವಸ ನಾವು ಸಂತ ಕನಕದಾಸರ ಒಂದು ಆದರ್ಶವನ್ನ ಮೈಗೂಡಿಸಿಕೊಂಡು ಏನ ಕುಲ ಜಾತಿ ರಹಿತವಾದ ಸಮಾಜ ನಿರ್ಮಾಣಕ್ಕೆ ಏನೋ ಪ್ರಯತ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರ ಒಂದು ಶ್ರೇಷ್ಠತೆಯನ್ನು ನಾವು ನೆನೆಸ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಅದಕ್ಕೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸಂತ ಕನಕದಾಸರ ಜಯಂತಿಯ ಶುಭಾಶಯ ಕೊಡ್ತೇನೆ. ಶಿವರುದ್ರ ಬಾಗಲಕೋಟ ಮಹಾನಗರ ಪಾಲಿಕೆಯ ಸದಸ್ಯ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312.